ನಮಸ್ಕಾರಗಳು 2024-25ನೇ ಸಾಲಿನ ಶಿಕ್ಷಕರ ವರ್ಗಾವಣೆಗಾಗಿ ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು EDSನಲ್ಲಿ ಕಲ್ಪಿಸಿದ್ದಾರೆ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ನಾವು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಹಾಗೂ ಮ್ಯೂಚುವಲ್ ಟ್ರಾನ್ಸ್ಫರ್ ಸಲುವಾಗಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ರಿಲೇಟೆಡ್ ಆಗಿರುವಂಥ ಲೈವ್ ಆಗಿರುವಂಥ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೇವೆ. ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಟ್ರಾನ್ಸ್ಫರ್ ಕರ್ನಾಟಕದಾದ್ಯಂತ 4 ವಿಭಾಗಗಳಲ್ಲಿ ಶಿಕ್ಷಕರಿದ್ದಾರೆ ಹಾಗೂ ಬೇರೆ ಬೇರೆ ಡಿಸ್ಟ್ರಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಅದೇ ಡಿಸ್ಟ್ರಿಕ್ನಲ್ಲಿ ಬೇರೆ ಬೇರೆ ತಾಲೂಕದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಜಾಬ್ ಮಾಡ್ತಿರುವಂಥ ಟೀಚರ್ಸ್ಗೆ ಮ್ಯೂಚುವಲ್ ಟ್ರಾನ್ಸ್ಫರ್ ಒಂದು ಸವಾಲಾಗಿರುತ್ತೆ, ಒಂದು ಸಮಸ್ಯೆನೇ ಇರುತ್ತೆ. ಯಾಕಂದರೆ ಈ ಕರ್ನಾಟಕದಾದ್ಯಂತ ಅವರು ಯಾವ ಒಂದು ಡಿಸ್ಟ್ರಿಕ್ಕಿಗೆ ಯಾವ ತಾಲೂಕಿಗೆ ಒಂದು ಮ್ಯೂಚುವಲ್ ಟ್ರಾನ್ಸ್ಫರ್ ಬೇಕಾಗಿರುತ್ತದೆ ಆ ಮಾಹಿತಿ ಲಭ್ಯ ಆಗುವುದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ನಿಮಗೆ ಕರ್ನಾಟಕದ ಯಾವ ಡಿವಿಷನ್ಗೆ ಯಾವ ಡಿಸ್ಟ್ರಿಕ್ಕಿಗೆ ಯಾವ ತಾಲೂಕಿಗೆ ಮ್ಯೂಚುವಲ್ ಬೇಕಾಗಿದೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ನೀವು ಹಾಕಿ, ಅದಾದ ನಂತರ ಪ್ರತಿನಿತ್ಯ ರಾತ್ರಿ 8 ಗಂಟೆಗೆ ನಾವು ಒಂದು ದಿನದಲ್ಲಿ ಇಲ್ಲಿವರೆಗೂ ನಮಗೆ ಲಭ್ಯವಿರುವಂಥ ಮಾಹಿತಿಯನ್ನು ನಾವು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ಆ ಮಾಹಿತಿಯನ್ನು ನೋಡಿಕೊಂಡು ನೀವು ಅದಕ್ಕೆ ಫೋನ್ ನಂಬರ್ಸನ್ನು ಕೊಡ್ತೇವೆ, ರಿಲೇಟೆಡ್ ಟೀಚರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯೂಚುವಲ್ ಟ್ರಾನ್ಸ್ಫರ್ಗಾಗಿ ಮುಂದುವರಿಬೋದು. ಸೊ ಅದಕ್ಕೆಲ್ಲ ಯಾವ ರೀತಿ ಮಾಡಬೇಕು ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ರಾಘವೇಂದ್ರ ಕೊದಂಪುರ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಬೇಕು. ಸ್ಪೆಲ್ಲಿಂಗ್ ಅಬ್ಸರ್ವೇಷನ್ ಮಾಡಿ ರಾಘವೇಂದ್ರ ಕೊದಂಪುರ ಅಂತ. ಆಗ ನಿಮಗೆ ಇಲ್ಲಿ ಸರ್ಚ್ ರಿಸಲ್ಟ್ನಲ್ಲಿ ನಿಮಗೆ ರಾಘವೇಂದ್ರ ಕೊದಂಪುರ ಒಂದು ಸರ್ಚ್ ರಿಸಲ್ಟು ಇಲ್ಲಿ ಬರ್ತದೆ. ಸೊ ಈ ಒಂದು ಸರ್ಚ್ ರಿಸಲ್ಟ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಇದು ರಾಘವೇಂದ್ರ ಕೊದಂಪುರ್ ಇದು ವೆಬ್ಸೈಟಿನ ಒಂದು ಹೋಮ್ ಸ್ಕ್ರೀನ್ ಇದೆ ಇಲ್ಲಿ. ಸೊ ಆದಮೇಲೆ ಇಲ್ಲಿ 3 ಲೈನ್ಸ್ ಇದೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ 3 ಲೈನ್ಸು. ಸೊ ಈ ಒಂದು 3 ಲೈನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಏನಂದರೆ ಟೀಚರ್ಸ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಆದಮೇಲೆ ಈ ಒಂದು ಟೀಚರ್ ಟ್ರಾನ್ಸ್ಫರ್ ಏನಿದೆ ಅದರ ಪಕ್ಕದಲ್ಲಿರುವಂಥ ಡೌನ್ವರ್ಡ್ ಆ್ಯರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಟೀಚರ್ ಟ್ರಾನ್ಸ್ಫರ್ಸ್ನಲ್ಲಿ ಬೇರೆ ಬೇರೆ ಮಾಹಿತಿ ಸಿಗುತ್ತೆ. ಮೊದಲನೇದು ಮ್ಯೂಚುವಲ್ ಟೀಚರ್ಸ್ ಕರ್ನಾಟಕ 2024 ಅಂತ ಒಂದು ಲಿಂಕನ್ನು ಕೊಡಲಾಗಿದೆ. ಸೊ ಆದಮೇಲೆ ಇಲ್ಲಿ ನೀವು ಮ್ಯೂಚುವಲ್ ಟೀಚರ್ಸ್ ಕರ್ನಾಟಕ 2024 ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಬಂದಾಗ ನಿಮಗೆ ಇಲ್ಲಿ 2 ಐಕಾನ್ಸ್ ಇದೆ. ಮೊದಲನೇ ಐಕಾನ್ ಏನು ಹೇಳುತ್ತೆ ಅಂದರೆ ಕ್ಲಿಕ್ ಹಿಯರ್ ಟು ಎಂಟರ್ ಯುವರ್ ಇನ್ಫಾರ್ಮೇಷನ್. ನಿಮಗೆ ನಿಮ್ಮ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಮ್ಯೂಚುವಲ್ ಟ್ರಾನ್ಸ್ಫರ್ ಬೇಕಾಗಿರುವಂಥ ಶಿಕ್ಷಕರು ಪ್ರೈಮರಿ ಟೀಚರ್ಸ್ ಇರ್ಬೋದು, ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಕಲಬುರಗಿ ಡಿವಿಷನ್, ಬೆಳಗಾವಿ ಡಿವಿಷನ್, ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್, ಯಾವುದೇ ಡಿವಿಷನ್ ಇರಲಿ ಆ ಶಿಕ್ಷಕರು ತಮ್ಮ ಮಾಹಿತಿಯನ್ನು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು. ಹಾಗೂ ಇಲ್ಲಿ ಕೆಳಗಡೆ ಒಂದು ನೋಟ್ ಕೊಟ್ಟಿದ್ದೇವೆ, ಏನು ಪ್ರತಿದಿನ ರಾತ್ರಿ 8 ಗಂಟೆಗೆ ಮಾಹಿತಿ ಅಪ್ಡೇಟ್ ಮಾಡಲಾಗುವುದು. ಮ್ಯೂಚುವಲ್ ಟ್ರಾನ್ಸ್ಫರ್ ಇನ್ಫಾರ್ಮೇಷನ್ ವಿಲ್ ಬಿ ಅಪ್ಡೇಟೆಡ್ ಡೈಲಿ ಎಟ್ 8 PM ನೈಟ್ ಅಂತ ಇದೆ. ಸೊ ಅದಕ್ಕೆ ನಿಮಗೆ ಮ್ಯೂಚುವಲ್ ಯಾವೆಲ್ಲ ಶಿಕ್ಷಕರು ಮ್ಯೂಚುವಲ್ ಬಯಸ್ತಾ ಇದ್ದಾರೆ ಅವರ ಮಾಹಿತಿ ನಿಮಗೆ ಬೇಕಾಗಿದ್ದರೆ ನೀವು ಕೆಳಗಡೆ ಇರುವಂಥ ಒಂದು ಐಕಾನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಆಗ ನಿಮಗೆ ಕರ್ನಾಟಕ ರಾಜ್ಯದಾದ್ಯಂತ ಯಾವ ಶಿಕ್ಷಕರು ಯಾವ ಒಂದು ಜಿಲ್ಲೆಗೆ ಯಾವ ವಿಭಾಗಕ್ಕೆ ಯಾವ ತಾಲೂಕಕ್ಕೆ ಮ್ಯೂಚುವಲ್ ಬಯಸ್ತಾ ಇದ್ದಾರೆ ಅವರ ಒಂದು ಇಲ್ಲಿ ಇನ್ಫಾರ್ಮೇಷನ್ಸನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ದೊರೀತದೆ. ಸೊ ಆದಮೇಲೆ ಒಂದು ಏನಂದರೆ ಈ ಒಂದು ಇನ್ಫಾರ್ಮೇಷನ್ಸು ನಿಮಗೆ ಇಲ್ಲಿ 21ರಿಂದ ದೊರೀತದೆ, 21 ಏಪ್ರಿಲಿಂದ ದೊರೆಯುತ್ತೆ. ಈ ವಿಡಿಯೋ ಏನಾದರೂ ನೀವು 20ನೇ ಏಪ್ರಿಲ್ ನೋಡ್ತಾ ಇದ್ದರೆ ನಿಮಗೆ ಇನ್ಫಾರ್ಮೇಷನ್ ದೊರೆಯೋದಿಲ್ಲ, ಆ ಲಿಂಕ್ ವರ್ಕ್ ಆಗೋದಿಲ್ಲ. 21 ಏಪ್ರಿಲ್ ರಾತ್ರಿ 8 ಗಂಟೆಯಿಂದ 8 ಗಂಟೆಗೆ ನಿಮಗೆ ಮಾಹಿತಿ ಸಿಗುತ್ತೆ. ಪ್ರತಿನಿತ್ಯ 21, 22 ಈ ರೀತಿ ಪ್ರತಿನಿತ್ಯ ನಾವು ರಾತ್ರಿ 8 ಗಂಟೆಗೆ ಮಾಹಿತಿಯನ್ನು ಅಪ್ಡೇಟನ್ನು ಮಾಡ್ತೇವೆ. ಅದನ್ನು ನೋಡಿಕೊಂಡು ನೀವು ನಿಮಗೆ ಇಷ್ಟವಿರುವಂಥ ಮ್ಯೂಚುವಲ್ ಟೀಚರ್ಸ್ ಎದುರುಗಡೆ ಇರುವಂಥ ಮಾಹಿತಿಯನ್ನು ನೋಡಿ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಮ್ಯೂಚುವಲ್ಗಾಗಿ ಪ್ರಯತ್ನವನ್ನು ಮಾಡ್ಬೋದು. ಈ ಒಂದು ನಮ್ಮ ಒಂದು ವೆಬ್ಸೈಟ್ ಈ ಒಂದು ಮ್ಯೂಚುವಲ್ ಟೀಚರ್ ಟ್ರಾನ್ಸ್ಫರ್ಗಾಗಿ ಒಂದು ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಸೊ ಆದಮೇಲೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ನಾಟ್ ಓನ್ಲಿ ಫಾರ್ ಟೀಚರ್ ಟ್ರಾನ್ಸ್ಫರ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಮಾಹಿತಿ ಕೂಡ ಸಿಗುತ್ತೆ ನಿಮಗೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ನಮಗೆ ಟೀಚರ್ ಟ್ರಾನ್ಸ್ಫರ್ ಇದೆ. ಇದು 10th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು ನಿಮಗೆ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. 10th ಸ್ಟ್ಯಾಂಡರ್ಡ್ ಇದೆ, 9th ಸ್ಟ್ಯಾಂಡರ್ಡ್ ಇದೆ, 8th ಸ್ಟ್ಯಾಂಡರ್ಡು, SSLC ಆನ್ಲೈನ್ ಸರ್ವಿಸು, SATS, CLT, ಡಿಪಾರ್ಟ್ಮೆಂಟ್ ಎಕ್ಸಾಮ್, KJD ಇದೆ,
ಆಮೇಲೆ TET ಬಗ್ಗೆ ಸಿಗುತ್ತೆ, EDS ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಅದಾದ ನಂತರ ನಿಮಗೆ GPSTR, PUC, NMMS, NTSC, ಇನ್ಸ್ಪೈರ್ ಅವಾರ್ಡ್, RTE, NSP, SSP, 6th ಅಡ್ಮಿಷನ್ಸ್ ಏನಿರುತ್ತೆ, ಗೌರ್ಮೆಂಟ್ ಜಾಬ್ಸು, ಇಂಪಾರ್ಟೆಂಟ್ ಡೇ ಸ್ಪೀಚ್, ಇಲ್ಲಿ ಮಹತ್ವದ ದಿನಗಳ ಒಂದು ಭಾಷಣಗಳು, ಆನ್ಲೈನ್ ಎಕ್ಸಾಮ್, ಜನರಲ್ ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಆನ್ಲೈನ್ ಎಕ್ಸಾಮ್ಸನ್ನು ಇಲ್ಲಿ ಕಂಡಕ್ಟ್ ಮಾಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೇವೆ. CRP, BRP ಸ್ಪೆಸಿಫೈಡ್ ಪೋಸ್ಟ್ ಬಗ್ಗೆ, ಎಲೆಕ್ಷನ್ ಟ್ರೈನಿಂಗ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಸೊ ಪ್ರತಿಯೊಂದು ಸೆಕ್ಷನ್ಸನ್ನು ನೀವು ಕ್ಯಾಶುವಲ್ ಆಗಿ ಓಪನ್ ಮಾಡಿ ನಮ್ಮ ವೆಬ್ಸೈಟನ್ನು ನೀವು ಬಳಕೆಯನ್ನು ಮಾಡ್ಕೊಳ್ಬೋದು ಅಂತ ಭಾವಿಸ್ತಾ, ಜೈ ಹಿಂದ್, ವಂದೇ ಮಾತರಂ.